ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರೀಕ್ಷೆ ಮಾಡಿದಂತೆ 17 ಜನ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕಾಗಿತ್ತು. ಆದರೆ ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ನಾಳೆ ತೀರ್ಪನ್ನ ಅಂದ್ರೆ ಪನಿಷ್ಮೆಂಟ್, ಸಿವಿಯಾರಿಟಿ ಆಫ್ ಪನಿಷ್ಮೆಂಟ್ ಅನ್ನ ನಾಳೆ ಹೇಳುತ್ತೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಇವತ್ತು ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸ್ತು. ಬಟ್ ಆ ಪ್ರತಿವಾದ ನೋಡ್ತಾ ಇದ್ದ ರೀತಿ ಗಮನಿಸಿದಾಗ ನಾಳೆ ಪ್ರಾಬಬ್ಲಿ ಕೋರ್ಟ್ ವರ್ಡಿಕ್ಟ್ ಅನ್ನು ಹೇಳ್ಬೋದು. ಅಂದ್ರೆ ಪನಿಷ್ಮೆಂಟ್ ಸಿವಿಯಾರಿಟಿ ಎಷ್ಟು ಏನ್ ಕತೆ ಅನ್ನೋದನ್ನ ಹೇಗೆ ನೋಡಿದೆ ಅನ್ನೋದನ್ನ ಹೇಳ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಅದೇ ರೀತಿ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಾಳೆ ಹೇಳುತ್ತೆ ಎಷ್ಟು ವರ್ಷ ವಿನಯ್ ಕುಲಕರ್ಣಿ ಮತ್ತು ಆತನ ಸಂಗಡಿಗರಿಗೆ ಶಿಕ್ಷೆಯ ಪ್ರಮಾಣ ಅಂತ. ಕನಿಷ್ಠ ಶಿಕ್ಷೆಯನ್ನು ಕೊಡಿ ಅಂತ ವಿನಯ್ ಕುಲಕರ್ಣಿ ಪರವಾದಂತಹ ವಕೀಲರು ಆರ್ಗ್ಯೂ ಮಾಡಿದರು. ಬಟ್ ವಕೀಲ ಶ್ಯಾಮ್ ಅವರ ವಾದವನ್ನು ಹೇಗೆ ಕೋರ್ಟ್ ನೋಡಿದೆ ಅನ್ನೋದನ್ನು ಕೂಡ ನಾವು ನಾಳೆ ನೋಡಬಹುದು. ಒಂದು, ಯಾವಾಗಲೂ ವರ್ಡಿಕ್ಟ್ ಕೊಡಬೇಕಾದ್ರೆ ಅಂದರೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಬೇಕಾದ್ರೆ ಕೋರ್ಟ್ ಕೆಲ ಅಂಶಗಳನ್ನು ಗಮನಿಸುತ್ತೆ. ಒಂದು, ಅಪರಾಧಿಗಳ ಏಜ್ ಎಷ್ಟು ಮತ್ತು ಇವರು ವಾಪಸ್ ರಿಫಾರ್ಮೇಷನ್ಗೆ ಅಂದರೆ ಅವ್ರ ಜ್ಞಾನೋದಯ ಆಗಿ ಪಶ್ಚಾತ್ತಾಪ ಪಟ್ಟು ಸುಧಾರಣೆ ಆಗೋ ಸಾಧ್ಯತೆ ಎಷ್ಟಿದೆ ಅದನ್ನು ನೋಡ್ತಾರೆ. ಮತ್ತು ಬ್ರುಟಾಲಿಟಿ ಆಫ್ ಮರ್ಡರ್ ಅಂದರೆ ಯಾವ ರೀತಿ ಕೊಂದು ಹಾಕಿದ್ದಾರೆ, ಇವ್ರದೆಲ್ಲ ಸಮಾಜದಲ್ಲಿ ಎಂಥ ಪ್ರಭಾವ ಇದೆ ಅದನ್ನು ನೋಡ್ತಾರೆ ಕೋರ್ಟು. ಆಮೇಲೆ ಎರಡನೇದಾಗಿ ಇಡೀ ಸಮಾಜದ ಮೇಲಾಗುವಂತಹ ಪರಿಣಾಮಗಳು ಶಿಕ್ಷೆಯ ಪ್ರಮಾಣ ಕೊಡೋದ್ರಿಂದ ಅನ್ನೋದನ್ನು ಕೂಡ ಹೇಗೆ ಅನ್ನೋದನ್ನ ಕೂಡ ನೋಡ್ತಾರೆ. ಹೆಲ್ತ್ ನೋಡ್ತಾರೆ. ಡಿಪೆಂಡೆನ್ಸಿ ಯಾರಾದರೂ ಇದರ ತೀರಾ ಇವ್ರ ಮೇಲೆ ಡಿಪೆಂಡ್ ಆಗಿದ್ದ ಫ್ಯಾಮಿಲಿ ಇದೆಯಾ, ಬ್ಯಾಕ್ಗ್ರೌಂಡ್ ಹೇಗಿದೆ, ಹ್ಯಾಬಿಚುವಲ್ ಅಫೆಂಡರ್ಗಳ ಇವ್ರದ್ದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನನ್ನು ಕೂಡ ಕೋರ್ಟ್ ಮಾಡ್ತಿರುತ್ತೆ ಪ್ಯಾರಲಲ್ ಆಗಿ. ಸೊ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಸಾಮಾನ್ಯವಾಗಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಕಡಿಮೆ ಶಿಕ್ಷೆ ಕೊಡಿ ಅಂತ ಸಹಜವಾಗಿ ಅವರು ವಕೀಲರು ಅಪೀಲ್ ಆಗಬೇಕಾದ್ರೆ ಒಂದು ಏಜ್ ಬಗ್ಗೆ ಹೇಳ್ತಾರೆ, ಹೆಲ್ತ್ ಬಗ್ಗೆ ಹೇಳ್ತಾರೆ, ಬೆಳೆದು ನಿಂತಿರೋ ಮಕ್ಕಳಿದ್ದಾರೆ ಅವ್ರ ಮೇಲೆ ಪರಿಣಾಮ ಬೀಳುತ್ತೆ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತೆಲ್ಲ ಹೇಳ್ತಾರೆ. ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಎರಡೂ ಕಡೆಯ ವಾದವನ್ನು ಆಲಿಸಿರುವಂತಹ ಕೋರ್ಟ್ ನಾಳೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆನ ಅಥವಾ ಮರಣ ದಂಡನೆಯ ಅನ್ನೋ ಪ್ರಶ್ನೆ ನಾಳೆ ತನಕ ನಾವು ವೇಟ್ ಮಾಡಬೇಕಾಗತ್ತೆ. ನಾಳೆಗೆ ವಿಚಾರಣೆಯನ್ನು ಜಡ್ಜ್ ಮುಂದೂಡಿದ್ದಾರೆ. ಇವತ್ತು ಕಂಪ್ಲೀಟಾಗಿ ಸಂಜೆ ತನಕ ವಾದ ಪ್ರತಿವಾದ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಬಟ್ ನಾಳೆ ಮತ್ತೆ ಹಿಯರಿಂಗ್ ಇರುತ್ತೆ ಈ ವಿಚಾರದಲ್ಲಿ ಅನ್ನೋದು ಗೊತ್ತಾಗುತ್ತೆ. ನಾಳೆನೇ ತೀರ್ಪನ್ನು ಕೂಡ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ನೋಡಬೇಕಾಗತ್ತೆ ಏನೇನು ವಿಚಾರಗಳನ್ನು, ಬ್ರುಟಾಲಿಟಿ, ಮೋಟಿವು, ಆಮೇಲೆ ವಿಕ್ಟಿಮ್ ಅಸಹಾಯಕನಾಗಿದ್ದ ಕೊಂದು ಹಾಕಿರೋದ, ಏನು ಉದ್ದೇಶ ಇತ್ತು ಅಥವಾ ಸಡನ್ ಪ್ರವೋಕೇಷನ್ಗೆ ಕೊಂದು ಹಾಕಿದ್ದ, ಈ ಥರ ತುಂಬ ಅಸೆಸ್ಮೆಂಟನ್ನು ಸಾಮಾನ್ಯವಾಗಿ ಜಡ್ಜ್ ಮಾಡ್ತಾರೆ ಪನಿಷ್ಮೆಂಟ್ ಕೊಡಬೇಕಾದ್ರೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಮೊದಲನೇದಾಗಿ ಏನಕ್ಕೆ ನಾಳೆಗೆ ಹೋಯಿತು ಈ ವಿಚಾರ ಹಿಯರಿಂಗು ಅಂತ. ಇವತ್ತೇ ಪ್ರಾಬಬ್ಲಿ ಎಷ್ಟು ವರ್ಷದ ಶಿಕ್ಷೆ ಅನ್ನೋದ್ರ ನಿರೀಕ್ಷೆಯಲ್ಲಿ ಜನ ಇದ್ರು, ಏನಕ್ಕೆ ಮುಂದಕ್ಕೆ ಹೋಯಿತು ಅಂತ. ಮಮತಾ, ಪ್ರಮುಖವಾಗಿ ಇವತ್ತು ASC ಅವರು SV ರಾಜು ಅವರು ಅಪಿಯರ್ ಆಗಿದ್ರು. ಅಪಿಯರ್ ಆದಂಥ ಸಂದರ್ಭದಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟನ್ನು ಈ ಪ್ರಕರಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ವಾದವನ್ನು ಮಂಡನೆಯನ್ನು ಮಾಡಿರುವಂಥದ್ದು. ಅಂದರೆ CBI ಪರವಾಗಿ ತನಿಖೆನ ಯಾವ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋದ್ವಿ, ಜೊತೆಗೆ A7 ಆರೋಪಿ ಯಾವ ರೀತಿಯಲ್ಲಿ ಬ್ರೂಟಲ್ ಆಗಿ ಹತ್ಯೆಯನ್ನು ಮಾಡಲಿಕ್ಕೆ ಯಾವ್ಯಾವ ರೀತಿಯ ಮೋಟಿವ್ಗಳನ್ನು ಇವರು ಇಟ್ಕೊಂಡಿದ್ರು. ಅಂದರೆ ಈ 17 ಜನ ಆರೋಪಿಗಳೇನಿದ್ದಾರೆ, 17 ಜನ ಅಪರಾಧಿಗಳು ಕೂಡ ಯಾವ ರೀತಿಯಲ್ಲಿ ಮೋಟಿವನ್ನು ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿ ಹೇಳಿಕೆಗಳನ್ನು ಕೊಡ್ತಾ ಹೋದ್ರು. ಜೊತೆಗೆ ಈಗಾಗಲೇ ತನಿಖೆಯಲ್ಲಿ ಅದೆಲ್ಲ ಕೂಡ ಸಂಪೂರ್ಣವಾಗಿ ಬಯಲಾಗಿರುವಂಥ ಸತ್ಯಗಳನ್ನ ಮತ್ತೆ ನಾವು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಎಲ್ಲ ಆರೋಪಿಗಳಿಗೂ ಕೂಡ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನು ಕೊಡಬೇಕು. ಜೊತೆಗೆ ವಿನಯ್ ಕುಲಕರ್ಣಿ ಈ ಪ್ರಕರಣದ A15 ಆದರೂ ಕೂಡ ಅವರ ಪಾತ್ರ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಈಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಜೊತೆಗೆ ಅವರು ತಮ್ಮ ರಾಜಕೀಯ ಪ್ರಭಾವ ಜೊತೆಗೆ ಹಣದ ಪ್ರಭಾವನ ಯಾವ ರೀತಿಯಲ್ಲಿ ದುರುಪಯೋಗನ ಪಡ್ಕೊಂಡ್ರು, ಆ ದುರುಪಯೋಗನ ಮಾಡಿಕೊಂಡು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥದ್ದು. ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಅಂದರೆ ಲೋಕಲ್ ಪೊಲೀಸರು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲೇ ಸಾಕ್ಷ್ಯಗಳನ್ನ ಯಾವ ರೀತಿಯಲ್ಲಿ ನಾಶ
ಮಾಡಬೇಕು ಇದೆಲ್ಲದನ್ನು ಕೂಡ ತುಂಬ ಪ್ರೀ ಪ್ಲಾನ್ಡ್ ಆಗಿ ಮಾಡ್ಕೊಂಡಿದ್ರು. ಅಂದರೆ ಆಗ ಸಚಿವ ಸ್ಥಾನದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಒಬ್ಬ ಅಸಹಾಯಕ ವ್ಯಕ್ತಿಯನ್ನು ಕೊಲೆಯನ್ನು ಮಾಡ್ತಾನೆ, ರಾಜಕೀಯವಾಗಿ ಮುಂದೆ ಪ್ರತಿಸ್ಪರ್ಧಿಯಾಗಿ ಬೆಳೀತಾನೆ ಅಂತೇಳಿ ಟಾರ್ಗೆಟನ್ನು ಮಾಡಿಕೊಂಡು ಆತನನ್ನು ಹತ್ಯೆಯನ್ನು ಮಾಡ್ತಾರೆ. ಹತ್ಯೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಶಿಕ್ಷೆ ಪ್ರಮಾಣವನ್ನು ವಿಧಿಸುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾನವೀಯತೆಯನ್ನು ಅಥವಾ ಯಾವುದೇ ರೀತಿಯ ಸೌಜನ್ಯತೆಯನ್ನು ತೋರಿಸಬಾರ್ದು. ಈ ಪ್ರಕರಣದಲ್ಲಿ ಎಲ್ಲ ಅಪರಾಧಿಗಳಿಗೂ ಕೂಡ ಯಾವ ರೀತಿಯಲ್ಲಿ ಗರಿಷ್ಠ ಶಿಕ್ಷೆ ಅಂತ ಹೇಳ್ತೀವಿ ಆ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು. ಅಂದರೆ ಅವರು ಕೇಳ್ತಾ ಇರೋಂಥದ್ದು ಗಲ್ಲು ಶಿಕ್ಷೆ ಅಲ್ಲ ಅಥವಾ ಜೀವಿತಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿಕೊಂಡ್ರು. ಮನವಿಯನ್ನು ಮಾಡಿದ ಬಳಿಕ ಆರೋಪಿ ಪರ ವಕೀಲರು ಕೂಡ ಒಂದು ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ವಾದವನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಪರ ವಕೀಲರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಜೀವಿತಾವಧಿ ಶಿಕ್ಷೆಯನ್ನು ಕೊಡುವಂಥದ್ದು ಗಲ್ಲು ಶಿಕ್ಷೆಗಿಂತ ಕೂಡ ಘೋರವಾಗಿರುತ್ತೆ. ಯಾಕೆಂದರೆ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ, ಅವರು ಜೀವಿತಾವಧಿ ಶಿಕ್ಷೆಯನ್ನು ಜೈಲಿನಲ್ಲೇ ಕಳಿಬೇಕು ಅಂತ ಅಂದರೆ ಅದು ಗಲ್ಲು ಶಿಕ್ಷೆಗಿಂತ ಕೂಡ ದೊಡ್ಡದಾಗುತ್ತೆ. ಯಾಕಂದರೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ರೆ ಆತನಿಗೆ ತತ್ಕ್ಷಣಕ್ಕೆ ಪ್ರಾಣ ಹೊರಟೋಗುತ್ತೆ. ಆದರೆ ಜೀವಿತಾವಧಿ ಶಿಕ್ಷೆ ಕೊನೆಯ ತನಕನೂ ಕೂಡ ಆ 4 ಗೋಡೆಗಳ ಮಧ್ಯೆ ಜೀವನವನ್ನು ಆತ ಮಾಡಬೇಕಾಗುತ್ತೆ. ಆತನ ಕುಟುಂಬ ನರಳ್ತಾ ಇರ್ತದೆ ಹೊರಗಡೆ. ಆ ಕುಟುಂಬ ನರಳ್ತಾ ಇರೋಂಥ ವಿಚಾರಗಳನ್ನು ಕೇಳಿಕೊಂಡು ಕೂಡ ಆತ ಒಳಗಡೆ ಬದುಕಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು ತುಂಬ ಸುಲಭವಾದ ಮಾತಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡ್ರು. ಮತ್ತು ಶಿಕ್ಷೆ ಪ್ರಮಾಣದ ಏನು ಅವಧಿ ಏನಿತ್ತು ಅದನ್ನು ಕಡಿಮೆಯನ್ನು ಮಾಡಬೇಕು ಅಂತೇಳಿ ಕೂಡ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಮಮತಾ, ಕ್ಯಾಪಿಟಲ್ ಪನಿಷ್ಮೆಂಟ್ ಬಗ್ಗೆ ಈಗಷ್ಟೇ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾ ಇದ್ರು. ರೇರೆಸ್ಟ್ ಆಫ್ ರೇರ್ ಪ್ರಕರಣದಲ್ಲಿ ಮಾತ್ರ ಈ ರೀತಿ ಕೋರ್ಟ್ ವರ್ಡಿಕ್ಟ್ ಅನ್ನ ಕೊಟ್ಟಿದೆ. ಸಾಮಾನ್ಯವಾಗಿ ಇದು ತೀರಾ ವಿಪರೀತ ಭೀಕರವಾದಂತಹ ಹತ್ಯೆಗಳು ನಡೆದಾಗ ವಿಧಿಸುವಂತಹ ಶಿಕ್ಷೆ.